ಇವಾಗ ಹೋಗ್ತಿರೋ ಜಾಗ ಹೆಸರು ಅಕ್ಕಯಮ್ಮ ಬೆಟ್ಟ. ಈ ಬೆಟ್ಟ ಸ್ಪೆಷಾಲಿಟಿ ಏನಂದ್ರೆ ಬೆಟ್ಟಕ್ಕೆ ನಡ್ಕೊಂಡಾದ್ರೂ ಹೋಗೋದು ಅಥವಾ ನಮ್ ಗಾಡಿಯಲ್ಲೇ ಬೆಟ್ಟದ ಮೇಲೆ ತನಕನೂ ಹೋಗ್ಬೋದು. ಇಲ್ಲಿಂದ ಏರ್ಪೋರ್ಟು ಕಾಣುತ್ತೆ, ದೂರದಲ್ಲಿರೋ ನಂದಿ ಬೆಟ್ಟನೂ ಕಾಣುತ್ತೆ. ಬೆಂಗಳೂರಲ್ಲಿ ನೀವೇನಾದ್ರೂ ಒಳ್ಳೆ ಸನ್ಸೆಟ್ ಆಗ್ಲಿ ಸನ್ರೈಸ್ ನೋಡ್ಬೇಕಂದ್ರೆ ನೀವ್ ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು. ನಮ್ಮ ಹತ್ರ ಆಲ್ರೆಡಿ ಗಾಡಿಗಳಿತ್ತು, ಆದ್ರೂ RX ಮೇಲೆ ಇರೋ ಲವ್ ಇಂದ ತಗೊಂಡ್ಲೇಬೇಕು ಅಂತ ಇಬ್ರು ಒಟ್ಟಿಗೆ RX ತಗೊಂಡ್ವಿ. ನಿಮ್ಗೂ ಒಬ್ಬ ಫ್ರೆಂಡ್ ಇರ್ತಾನೆ, ಹೇಗಂದ್ರೆ ಅಣ್ತಮ್ಮ ತಗೊಂಡ್ರೆ RX ಇಬ್ರು ಒಟ್ಟಿಗೆ ತಗೊಳ್ಳೋಣ ಅಂತ. ಆ ಥರನೇ ನಾವು RX ತಗೊಂಡಿದ್ದು. ನೀವು ನಿಮ್ಮ ಫ್ರೆಂಡ್ಗೆ ಇದೇ ರೀತಿ ಹೇಳ್ತಿದ್ರೆ ಈ ರೀಲ್ಸ್ನ ಶೇರ್ ಮಾಡಿ. ನಾವು ಪ್ರತಿ ಸಾರಿ ಬಂದಾಗ್ಲೂ ಬೆಟ್ಟದ ಮೇಲೆ ತನಕ ಬೈಕಲ್ಲೇ ಹೋಗ್ತೀವಿ. ಒಳ್ಳೆ ಪಬ್ಲಿಕ್ ರಿಯಾಕ್ಷನ್ ಸಿಗುತ್ತೆ, ನಮ್ಮ ಗಾಡಿ ಜೊತೆ ಸೇಫ್ ಆಗೇ ಇರುತ್ತೆ. ಈ ಬೆಟ್ಟ ನಾರ್ಮಲ್ ಆಗೇ ಸಖತ್ತಾಗಿರುತ್ತೆ. ಅದರಲ್ಲಿ ಮಳೆ ಬಂದು ಜಾಗನ ಸ್ವರ್ಗ ಮಾಡ್ಬಿಡ್ತು. ಈ ಮಳೆ ಬಿದ್ದಿರೋ ಕ್ಲೈಮೇಟ್ ಅಲ್ಲಿ ಕಾಫಿ ಕುಡಿದೇ ಇರೋಕೆ ಆಗಲ್ಲ ಅಂತ ಕಾಫಿ ಕುಡಿಯೋಕೆ ಅಂತ ಹೊರಡೋಷ್ಟ್ರಲ್ಲೇ ಕತ್ಲೇನೂ ಆಗ್ಬಿಟ್ಟಿತ್ತು. ನೀವು ಏನಾದ್ರೂ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಈ ಬೆಟ್ಟಕ್ಕೆ